ನಮಸ್ತೆ. ಇವತ್ತು ವರ್ಷಪೂರ್ತಿ ಮಾವಿನಕಾಯಿಗಳನ್ನು ಶೇಖರಿಸಿಡುವ ವಿಧಾನ ತಿಳಿಸ್ತೇನೆ. ಅದಕ್ಕೆ ಒಂದು ಪಾತ್ರ ಆಗುವಷ್ಟು ನೀರನ್ನು ಒಲೆ ಮೇಲೆ ಇಟ್ಟುಕೊಂಡು ಒಂದು 6 ಮಾವಿನಕಾಯಿಗಾಗುವಷ್ಟು ಒಂದು ಅರ್ಧ ಕೆಜಿ ಆಗುವಷ್ಟು ಹರಳುಪ್ಪನ್ನು ತಗೊಂಡಿದ್ದೇನೆ. ಈ ನೀರಿಗೆ ಈ ಹರಳುಪ್ಪನ್ನು ಸೇರಿಸಿ ಕುದಿಸಲಿಕ್ಕೆ ಇಡಬೇಕು. ಉಪ್ಪು ನೀರು ಮಾಡಿದ ಹಾಗೆ ಅದರಷ್ಟು ಇಂಗಿಸುವ ಅಗತ್ಯ ಇಲ್ಲ. ಕುದಿಲಿಕ್ಕೆ ಶುರುವಾದ ಕೂಡಲೇ ಅದಕ್ಕೆ ಮಾವಿನಕಾಯಿಗಳನ್ನು ಹಾಕಬೇಕು. ಮಾವಿನಕಾಯಿಗಳನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು. ನಾನು ನೀಲಂ ಜಾತಿ ತೊಗೊಂಡಿದ್ದೇನೆ. ಈ ಥರ ಮಾವಿನಕಾಯಿಗಳನ್ನು ಶೇಖರಿಸಿ ಇಟ್ಟರೆ ನಮಗೆ ವರ್ಷ ಪೂರ್ತಿ ಅದನ್ನು ಉಪಯೋಗಿಸ್ಬೋದು. ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ. ಈ ಸಮಯದಲ್ಲೇ ಒಂದೊಂದೇ ಮಾವಿನಕಾಯಿಗಳನ್ನು ಪಾತ್ರೆಗೆ ಹಾಕಿ ಕುದಿಲಿಕ್ಕೆ ಬಿಡಬೇಕು. ಈಗ ಮಾವಿನಕಾಯಿ ಸೀಸನ್ ಮುಗಿತಾ ಬಂತು. ಈ ಟೈಮಲ್ಲಿ ಕಾಯಿಗಳನ್ನು ನೋಡಿ ಆರಿಸಿ ಇದನ್ನು ಮಾಡಿ ಇಟ್ಕೊಳ್ಬೇಕು. ಚೆನ್ನಾಗಿ ಕುದಿಸಬೇಕು. ಎಲ್ಲಿವರೆಗೆ ಅಂತ ಹೇಳಿದರೆ ಮಾವಿನಕಾಯಿ ಕಲರ್ ಚೇಂಜ್ ಆಗಬೇಕು. ಒಂದು 10-15 ನಿಮಿಷ ಕಲರ್ ಚೇಂಜ್ ಆದ್ರ ಮೇಲೂ ಕುದಿಸಿ ಒಲೆ ಆಫ್ ಮಾಡಿದರೆ ಆಯಿತು. ಒಳಗಡೆನೂ ಆಗ ಬೆಂದಿರ್ತದೆ ಮಾವಿನಕಾಯಿ. ಈಗ ಇದು ರೆಡಿ ಆಯಿತು. ಇದನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಫುಲ್ ತಣ್ಣಗಾದ್ರ ಮೇಲೆ ಗಾಜಿನ ಬಾಟ್ಲಿಯಲ್ಲಿ ತುಂಬಿಸಿ ಇಟ್ಟರೆ ವರ್ಷ ಪೂರ್ತಿ ಉಪಯೋಗಿಸ್ಬೋದು. ಫ್ರಿಜ್ಜಲ್ಲಿ ಇಡೋದಾದರೆ ನೀರನ್ನು ತೆಗೆದು ಬರೀ ಕಾಯಿಯನ್ನೇ ಇಡ್ಬೋದು. ಇದರಿಂದ ಒಂದು ಮಾಡುವ ರೆಸಿಪಿನ ತೋರಿಸ್ತೇನೆ. ಮಾವಿನಕಾಯಿನ ತೆಕ್ಕೊಂಡು ಅದರದ್ದು ಸಿಪ್ಪೆಯನ್ನು ತೆಕ್ಕೊಳ್ಬೇಕು. ಕೈಯಲ್ಲೂ ತೆಗಿಬೋದು, ಚೂರಿಯಲ್ಲೂ ತೆಗಿಬೋದು. ಇದನ್ನು ನಾವು ಬೇಸಕ್ಕಿ ಮಾವಿನಕಾಯಿ ಅಂತ ಹೇಳ್ತೇವೆ. ಇದರಿಂದ ಪಲ್ಯ, ಸಾರು ಮಾಡಿದರೆ ತುಂಬ ರುಚಿಯಾಗಿರ್ತದೆ. ಮಳೆಗಾಲದಲ್ಲಿ ದಿಢೀರಂತ ಮಾಡ್ಬೋದಾದ ಅಡುಗೆ ಇದು. ಚೆನ್ನಾಗಿ ಗಿವುಚ್ಕೊಂಡು ಸೌಟಲ್ಲೇ ಸ್ಮೂತ್ ಮಾಡಿದರೂ ಆಗ್ತದೆ, ಇಲ್ಲಾಂದರೆ ಮಿಕ್ಸರಿಗೆ ಒಂದು ರೌಂಡ್ ಹಾಕಿದರೂ ಆಗ್ತದೆ. ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನಾನು ಬಜ್ಜಿ ಟೈಪ್ ಮಾಡೋದ್ರಿಂದ ಕಮ್ಮಿ ನೀರು ಹಾಕಿದ್ದೇನೆ. ಜಾಸ್ತಿ ನೀರು ಹಾಕಿದರೆ ಸಾರಾಗ್ತದೆ. ರುಚಿಗೆ ತಕ್ಕಷ್ಟು ಬೆಲ್ಲ. ಉಪ್ಪು ಹಾಕೋದು ಬೇಡ, ಅದರಲ್ಲೇ ಉಪ್ಪಿನ ಅಂಶ ಇರ್ತದೆ. ಆದ್ದರಿಂದ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡುವ. ಚೂರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ ಮತ್ತು ಇಂಗು, ತೆಂಗಿನೆಣ್ಣೆಯಲ್ಲಿ ಇದರ ಒಗ್ಗರಣೆ ಕೊಟ್ಟರೆ ಬಹಳ ರುಚಿ, ಘಮ ಘಮ ಪರಿಮಳ ಬರ್ತದೆ. ಊಟದ ಜೊತೆ ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ಈ ರೀತಿ ಮಾವಿನಕಾಯಿನ ನಾವು ಶೇಖರಿಸಿ ಇಟ್ಕೊಳ್ತೇವೆ. ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿತಾ ಬಂತು. ಕೂಡಲೇ ಈ ರೀತಿ ಶೇಖರಿಸಿ ಇಟ್ಕೊಂಡು ವರ್ಷ ಪೂರ್ತಿ ಮಾವಿನಕಾಯಿ ವಿವಿಧ ಬಗೆಯನ್ನು ಮಾಡಿ ತಿನ್ನಿ.